ಹೆಲೋ ವೀಕ್ಷಕರೇ, ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಪುಟಾಣಿ ಚಟ್ನಿಯನ್ನು ಹೇಗೆ ಮಾಡೋದಂತ ನೋಡೋಣ. ಇದನ್ನು ಇಂಗ್ಲೀಷಲ್ಲಿ ರೋಸ್ಟೆಡ್ ಬೆಂಗಾಲ್ ಗ್ರಾಮ್ ಅಂತ ಹೇಳ್ತಾರಲ್ಲ, ಪುಟಾಣಿ ಚಟ್ನಿ ಮತ್ತು ಪುಟಾಣಿ ಹಿಂಡಿ ಅಂತ ಹೇಳಿ ನಾವು ಇದನ್ನು ಹೇಳ್ಬೋದು. ಇದು ಸ್ಪೈಸಿ ಆಗಿರುತ್ತೆ. ಇದನ್ನು ನಾವು ಚಪಾತಿ ಜೊತೆ ಹಚ್ಕೊಂಡು ತಿನ್ನುವಾಗ ಕರ್ಡ್ ಜೊತೆ ಹಚ್ಕೊಂಡು ಇದನ್ನು ತಿನ್ಬೋದು, ಮತ್ತು ಅನ್ನದ ಜೊತೆ ಕೂಡ ನಾವು ಇದನ್ನು ಹಚ್ಕೊಂಡು ತಿನ್ಬೋದು. ನಡೀರಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಈ ಥರ ಒಣ ಕೊಬ್ಬರಿ ಇರುತ್ತೆಲ್ಲ, ನಾನು 1/4 ಕಪ್ನಷ್ಟು ಇದು ಒಣ ಕೊಬ್ಬರಿಯನ್ನು ಈ ಥರ ಸ್ಲೈಸ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಇದನ್ನು ಹಂಚಿನ ಮೇಲೆ ಹಾಕಿ ನಾನು ಈ ಥರ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಭಾಳ ಓವರ್ ರೋಸ್ಟ್ ಮಾಡ್ಕೋಬಾರ್ದು. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನಾವು ಇದನ್ನು ರೋಸ್ಟ್ ಮಾಡ್ಕೋಣ. ನೀವು ಕಡಾಯಿ ಅಥವಾ ತಿಕ್ ಬಾಟಮ್ ಏನು ಪ್ಯಾನ್ ಇರುತ್ತಲ್ಲ ಅದರಲ್ಲಿ ಕೂಡ ನೀವು ಇದನ್ನು ರೋಸ್ಟ್ ಮಾಡ್ಕೋಬೋದು. ನೀವು ನೋಡ್ತಾ ಇರ್ಬೋದು ಇದ್ರದ್ದು ಕೊಬ್ಬರಿ ಇದೇನಿದೆಯಲ್ಲ ಕಲರ್ ಚೇಂಜ್ ಆಗಿದೆ. ಸೊ ನಾನು ಇದನ್ನು ತೆಗಿತಾ ಇದ್ದೀನಿ. ಮತ್ತು ಈಗ 2 ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ಇದನ್ನು ಕೂಡ ನಾವು ಇದೇ ಥರ ಡ್ರೈ ರೋಸ್ಟನ್ನು ಮಾಡಬೇಕು. ಇದೇ ಥರ ಹುರ್ಕೋಬೇಕು ಸ್ವಲ್ಪ. ಮತ್ತು ಇದರಲ್ಲಿಯೂ ಕೂಡ ನಾವು ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಮಾಡಬೇಕು. ಮತ್ತು ಸ್ವಲ್ಪ ಇದು ಚಟಪಟ ಅಂತ ಹೇಳಿ ಹಾರಕ್ಕೆ ಸ್ಟಾರ್ಟ್ ಆಗ್ತಾವಲ್ಲ, ಅಲ್ಲಿ ತನಕ ನಾವು ಇದನ್ನು ರೋಸ್ಟ್ ಮಾಡ್ಕೋಬೇಕು. ಒಂದು 2 ರಿಂದ 3 ನಿಮಿಷ ಸಾಕು ಎಳ್ಳ ಹುರಿಯೋಲಕ್ಕೆ. ಸೊ ಇದು ಆಗಿದೆ, ನೀವು ನೋಡ್ತಾ ಇರ್ಬೋದು ಹಾರ್ತಾ ಇದ್ದೇವೆ. ಸೊ ಇದನ್ನು ಕೂಡ ನಾನು ತೆಗೆದು ಇಲ್ಲಿ ಇಡ್ತಾ ಇದ್ದೀನಿ. ಒಂದು ಪ್ಲೇಟ್ನಲ್ಲಿ ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಆರಲು ಬಿಡೋಣ. ಇದು ಆಗಿದೆ. ಈಗ ನಾವು ಇಲ್ಲಿ ಅಲ್ಲಿ ತನಕ ಬೇರೆ ಇಂಗ್ರೀಡಿಯೆಂಟ್ಸ್ ನಾವು ಇಲ್ಲಿ ಹಾಕ್ಕೊತ ಹೋಗೋಣ. ಮಿಕ್ಸಿ ಜಾರ್ನಲ್ಲಿ 2 ಕಪ್ನಷ್ಟು ನಾನು ಇಲ್ಲಿ ಪುಟಾಣಿಯನ್ನು ಹಾಕ್ತಾ ಇದ್ದೀನಿ. ಈಗ 8 ರಿಂದ 10 ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಮತ್ತು ಇವು ಹುರಿದಿಟ್ಕೊಂಡಿರೋಂಥ ನಾವು ಇದು ಏನಿದೆವಲ್ಲ ಕೊಬ್ಬರಿ ಮತ್ತು ಎಳ್ಳ, ಇದು ಆರಿದೆ, ತಣ್ಣಗಾಗಿದೆ ಕಂಪ್ಲೀಟ್ಲಿ. ಸೊ ನಾನು ಇದನ್ನು ಹಾಕ್ತಾಯಿದ್ದೀನಿ. ಮತ್ತು ಇಲ್ಲಿ ಕರಿಬೇವನ್ನು ಹಾಕ್ತಾಯಿದ್ದೀನಿ. ಎಷ್ಟು ಹೆಚ್ಚಿಗೆ ಆಗುತ್ತೆ ಅಷ್ಟು ಹೆಚ್ಚಿಗೆ ಹಾಕೋಣ, ಯಾಕಂದರೆ ಇದರ ಫ್ಲೇವರ್ ಮತ್ತು ಟೇಸ್ಟ್ ಕೂಡ ಒಳ್ಳೆಯದು. ಮತ್ತು ರುಚಿಗೆ ತಕ್ಕಷ್ಟು ನಾವಿಲ್ಲಿ ಪುಡಿ ಖಾರನ ಹಾಕ್ತಾಯಿದ್ದೀನಿ. ಅಚ್ಕಾರದ ಪುಡಿ 3 ಟೇಬಲ್ ಸ್ಪೂನ್ನಷ್ಟು. ನೀವು ಖಾರ ಹೆಚ್ಚಿಗೆ ಅಥವಾ ಕಡಿಮೆ ಮಾಡ್ಕೋಬೋದು. ಮತ್ತು ಸಾಲ್ಟ್ ಹಾಕ್ತಾಯಿದ್ದೀನಿ, ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ನಾನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಇದು ಕಂಪ್ಲೀಟ್ಲಿ ಫೈನ್ ಪೌಡರ್ ಆಗಿ ರೆಡಿಯಾಗಿದೆ. ಅಂದರೆ ನಮ್ಮದು ಚಟ್ನಿ ಏನಿದೆಯಲ್ಲ, ಪುಟಾಣಿ ಚಟ್ನಿ ರೆಡಿಯಾಗಿದೆ ಸರ್ವ್ ಮಾಡೋಕ್ಕೆ. ಮತ್ತು ಇದನ್ನು ನಾವು ಒಂದು ಏರ್ಟೈಟ್ ಕಂಟೈನರ್ ಅಲ್ಲಿ ಹಾಕಿಟ್ಟು 2 ರಿಂದ 3 ತಿಂಗಳಷ್ಟು ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಮತ್ತು ಇದು ಭಾಳ ಟೇಸ್ಟಿ ಮತ್ತು ರುಚಿಕರಾಗಿ ರೆಡಿಯಾಗುತ್ತೆ. ನೀವು ಕೂಡ ಇದನ್ನು ಒಮ್ಮೆ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಮತ್ತು ಇದೇ ಥರ ವಿಡಿಯೋ ನೋಡ್ತಾ ಇರಿ. ಮತ್ತು ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕನ್ನು ಹೊಡೆದಿಡ್ರಿ. ಮುಂದಿನ ವಿಡಿಯೋದ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ದಲ್ಲಿ ಬರುತ್ತೆ. ಮತ್ತು ನಂದು ಹಿಂದಿಯಲ್ಲಿ ಚಾನಲ್ ಇದೆ ಲೇಡೀಸ್ ಜಂಕ್ಷನ್ ಅಂತ ಹೇಳಿ, ಅದು ಕೂಡ ನೀವು ಒಮ್ಮೆ ಚೆಕ್ ಮಾಡಿರಿ ಪ್ಲೀಸ್. ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.